ಏನಪ್ಪ ಅದು ಹೆಂಗ್ ನೆತ್ತಾಕಿದಾರೆ ನೋಡಿ, ಅದು ನೋಡಕ್ಕೆ ಯಾವ ಪ್ರಾಣಿ ಅಂತ ಗೊತ್ತಿಲ್ಲ. ಫಸ್ಟ್ ಜೀವನ್ ತಿಂತಾನೆ ಗೈಸ್, ಜೀವನ್ ತಿಂದು ಚೆನ್ನಾಗಿದ್ರೆ ನಾನೊಂದು ತಿಂತೀನಿ. ಗೈಸ್ ಇದು ಏನ್ ಹೇಳಿ, ಇದೆಯಲ್ಲ ಒಂಟೆ ಮಾಂಸ ಇದು. ಅದೇನ್ ಗುರು, ಅದೇನಣ್ಣ ಸರ್? ಇಲ್ವಾನ್ ಇದನ್ನ ಟೇಸ್ಟ್ ಮಾಡ್ತಿದೀನಿ. ಇದಾದ್ರು ಆಫ್ಘಾನಿ ಚಿಕನ್. ಇನ್ನ ಮುಂದೆ ಇದೆ, ಇನ್ನ ನೋಡ್ಕೊಂಡು ಇನ್ನ ಅಲ್ಲಿ ತನಕ ಇದೆ ಜಾಗ. ಮಟನ್ ವಿನೋದ್, ಐ ಆಮ್ ನಾಟ್ ಕ್ಯಾಚಿಂಗ್ ಯುವರ್ ಫೇಸ್, ಐ ವಿಲ್ ಗರ್ ಇಟ್ ಆನ್ ಯುವರ್ ಫೇಸ್. ಬನ್ನಿ, ಇನ್ನ ಮುಂದೆ ಇದೆ, ಇನ್ನ ನೋಡ್ಕೊಂಡು ಇನ್ನ ಅಲ್ಲಿ ತನಕ ಇದೆ ಜಾಗ. ಸ್ಟಾರ್ಟಿಂಗ್ ಈ ಕಡೆ ಎಲ್ಲ ನಾನ್ ವೆಜ್ ಇದೆ ಅಲ್ಲ ಬರೀ. ನೋಡಿ ಮೇಲೆ ಏನೋ ನೇತಾಕಿದ್ದಾರೆ, ಅದು ಏನ್ ಗೊತ್ತಿಲ್ಲ ಪ್ರಾಣಿ. ಏನಪ್ಪ ಅದು ಹೆಂಗ್ ನೇತಾಕಿದ್ದಾರೆ ನೋಡಿ, ಅದು ನೋಡಕ್ಕೆ ಯಾವ ಪ್ರಾಣಿ ಅಂತ ಗೊತ್ತಿಲ್ಲ. ಅದೇನ್ ಗುರು, ಅದೇನಣ್ಣ ಸರ್? ಇಲ್ವಾನ್ ಬಕ್ರಾ ಗೋಟ್. ಸಣ್ಣದಾ? ಚಿಕ್ಕು ಮರಿ ಗೋಟ್. Just have a taste, no? No. We also available chicken also, mutton also, beef also, camel also, beef shahi pal, beef pepper pal. What you want, I will give that. Yeah, wait, we can think about it. बस थोड़ा टाइम चाहिए ना. टाइम चाहिए, सोचना नहीं भैया. हमारे इसमें क्या बोलते हैं, मतलब नाम लेना अल्लाह का, लेना अल्लाह का. ತಲೆಗೆ ದಂತವನೆ ಸರಿಯಾಗಿ. ಹೋಳಿ ಹಬ್ಬ ನೋಡಿ, ಎಲ್ಲರೂ ಹೋಳಿ ಹಬ್ಬದ ದಿವಸ ಎಲ್ಲ ಮೈ ಮೇಲೆಲ್ಲ ಎರ್ಚ್ಕೊಂಡ್ಬಿಟ್ಟಿದ್ದಾರೆ, ಹೋಳಿ ಗಿಳಿ ಎಲ್ಲ ಹಾಕೊಂಡು ಜಿಂಚ್ ಹಾಕ್ತಾ ಓಡಾಡ್ತಿದ್ದಾರೆ. ಸೆಕೆಂಡ್ನೇ ಟೈಮ್ ಗೈಸ್ ಬಂದಿದ್ದು. ಇಲ್ಲಿ ನೋಡಿ, ಇಲ್ಲಿ ಏನೋ ಸ್ಟಾರ್ಟ್ ಮಾಡ್ಕೊಂಡು ಏನೋ ನಡೀತಾ ಇದೆ. ಫುಡ್ಡಿಂದು ಹೊಗೆ ಗಿಗೆ ಎಲ್ಲ ಆಡಿಸ್ತಿದ್ದಾರೆ. ಫಿಶು, ಬಟ್ ಇದನ್ನೆಲ್ಲ ನೋಡಿದ್ರೆ ತಿನ್ಬೇಕಂತ ಮನಸ್ಸೇ ಬರಲ್ಲ ಹೋಗುದು. ಅದು ಟೆಂಪ್ಟ್ ಆಗುತ್ತೆ, ಬಟ್ ಸ್ಟಿಲ್ ಇದೆಲ್ಲ ನೋಡಿ ಅಷ್ಟು ಮಜಾ ಅನಿಸಲ್ಲ. ಕ್ಲೀನ್ ಅನ್ನೋ ಥರ ಫೀಲ್ ಆಗಲ್ಲ. ಬಟ್ ಅಲ್ಲಿ ನೋಡಿ, ಅಲ್ಲೂ ಅಷ್ಟೇ ನೋಡಿ, ಇವರೆಲ್ಲ ತಿಂತಾ ಇದ್ದಾರೆ ಚಿಕನ್ ಇಂದ. ಏನಾರು ಫಿಶ್ ಆರ್ಡ್ರ್ ಮಾಡಿದ್ದೀವಿ, 150 rupees ಗೈಸ್. ಇದು ನಗಾಡ್ತಿದ್ದಾರೆ ಇವರು. ಅದೊಂದು ಹಾಕ್ಸ್ಕೊಳ್ತಿದ್ದೀವಿ. ಟೇಸ್ಟ್ ಮಾಡೋಣ ಗೈಸ್, ಅದು ತಗೊಂಡು ಟೇಸ್ಟ್ ಮಾಡಿ ನೋಡೋಣ. ವಿನೋದ್ ಬೈ ಟೇಸ್ಟ್ ಮಾಡ್ತಾರೆ ಚೆನ್ನಾಗಿ. ವಿನೋದ್ ಅವ್ರು ಎಲ್ಲ ತಿಂತಾರೆ, ನಾವು ಆ ಥರ ತಿನ್ನಲ್ಲ. ನಾವು ತುಂಬ ರೇರ್, ಕಡಿಮೆ. ಸೂಪರ್ ಬೈ. ಅದೇನಿದು? ಚಿಕನ್ ಲಿವರ್ ಮಟನ್ ಲಿವರ್. ಫಸ್ಟ್ ಜೀವನ್ ತಿಂತಾನೆ ಗೈಸ್, ಜೀವನ್ ತಿಂದು ಚೆನ್ನಾಗಿದ್ರೆ ನಾನೊಂದು ತಿಂತೀನಿ. ನಾನೊಂದು ಸ್ವಲ್ಪ ತಿಂತೀನಿ, ಒಂದ್ಸರಿ ಬೈಟ್ ಮಾಡ್ತೀನಿ. ಜೀವನ ತಿಂದ ತಕ್ಷಣ ಹೊಟ್ಟೆ ನೋವು ಬಂದು ನಾನು ತಿನ್ನಲ್ಲ. ಆಡಿಯನ್ಸ್ ಹೇಳ್ತಾರೆ ಸಕಲಾಗಿದೆ ಅಂತೆ. ಸಾರ್ ಈ ಕಡೆ ಹೇಳ್ತಾರೆ ಇವರು. ಹೆಂಗಿದೆ ಸರ್? ಅಡ್ಡಿ ಬೋಲಿ ಮೈ. ಫಿಶು ಒಂದ್ಸರಿ ನಾನು ಟೇಸ್ಟ್ ಮಾಡ್ತಿದ್ದೀನಿ. ಫಿಶ್ ತಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ ಬನ್ನಿ. ಶಾಂತಿನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ತುಂಬಾ ವೆರೈಟೀಸ್ ಇದೆ. ಬಾಯಿ ಮಸಾಲೆ ನೋಡಿದ್ರೆ ಆಕ್ಚುಲಿ ಸ್ಪೈಸಿ ಇದೆ, ಜೊತೆಗೆ ಅದ್ರ ಜೊತೆಗೆ ಹುಳಿ ಅದು ಬರ್ತದೆ ಬಾಯಿಗೆ, ಫ್ಲೇವರ್ ಚೆನ್ನಾಗಿ ಅನಿಸ್ತಿದೆ ಅಂತಾರೆ. ಹುಳಿ ಮಂಜೂರಿ ಅಂತಾರೆ. ಬಟ್ ಇದು ಮಾಂಸ ಇದೆಯಲ್ಲ, ಇದು ಸಾಂಬಾರ್ ಮೀನು ಸ್ಮೆಲ್ ಬರ್ತಾ ಇದೆ ಅಲ್ಲ. ಫ್ರೈ ಥರ ಅನಿಸ್ತಾ ಇಲ್ಲಲ್ಲ, ಫ್ರೈ ಥರ ಅನಿಸ್ತಾ ಇಲ್ಲ. ಸಾಂಬಾರಲ್ಲಿ ಬೇಯಿಸ್ತಾರಲ್ಲ ಆ ಥರ ಮೀಟ್ ಥರ ಫೀಲ್ ಆಗ್ತಾ ಇದೆ ನಮಗೆ. ಗೈಸ್ ಜೀವನ್ ದೆಂಗ್ ತಿಂತವನೆ ಫುಲ್ಲು. ತಲೆ ನೋಡಿ ಹೆಂಗೆ ತಿಂತವ್ರು ಇವರು. ನಾನಂತೂ ಎಲ್ಲನೂ ಇಷ್ಟಿಷ್ಟೇ ಟೇಸ್ಟ್ ಮಾಡ್ತೀನಿ ಗೈಸ್. ನನಗೆ ಬರಲ್ಲ ಜಾಸ್ತಿ ಆಯಿಲ್ ತಿಂದ್ಬಿಟ್ರೆ ನನಗೆ ಸೆಟ್ಟೇ ಆಗಲ್ಲ. ಆ ರೀಸನ್ಗೋಸ್ಕರ ಎಲ್ಲನೂ ಒಂದೊಂದು ಚೂರೇ ಬೈಟ್ ಟೇಸ್ಟ್ ಮಾಡ್ತೀನಿ. ಫಿನಿಶ್. ಇದು ಬಿದ್ದೋಗೋಯ್ತು ಅರ್ಧ. ಮುಳ್ಳಿದೆ ಅದು ಸಣ್ಣದು. ಮಿಸ್ಕಿಸಾಗ ಗಿಂಜಿ ಆರ್ಡರ್ ಮಾಡಿಸಿ ಬೇಡದಿರೋದೆಲ್ಲ ತಿನ್ಸಿ ಗೊತ್ತಾಗ್ದಲ್ಲಿ. ಚಿಕನ್ ಮಟನ್ ಅಷ್ಟೇ. ಕ್ಯಾಮಲ್ ಎಲ್ಲ ಇದೆ ಅಂತಂದ್ರು. ಜೀವನಿಗೆ ಇಷ್ಟ ಆಗಿದೆ. ಜೀವನಿಗೆ ಎಷ್ಟು ಕೊಡ್ತೀಯಾ? 5ಗೆ ರೇಟಿಂಗು. 5ಗೆ ಎಷ್ಟು ರೇಟಿಂಗ್ ಕೊಡ್ತೀಯಾ? 5 ಗೈಸ್ ನಾನು 5ಗೆ 2.5 ಕೊಡ್ತೀನಿ. ಯಾಕಂದ್ರೆ ಅದು ನನಗೆ ಸಾಂಬಾರಿಂದ ಫಿಶ್ ಇಷ್ಟ ಆಗಲ್ಲ. ಆ ರೀಸನ್ಗೋಸ್ಕರ 5ಗೆ 2. ಏನ್ ಪ್ಲೇಟು ಏನೇನು ಹಾಕಿದ್ದಾರೆ ಅಂದ್ರೆ ಇದು ಹಾಕಿದ್ದಾರೆ, ಗುಲ್ಫಿ ಚಿಕನ್ ಹಾಕಿದ್ದಾರೆ. ಗುಲ್ಫಿ ಚಿಕನ್ ಯೂಟ್ಯೂಬ್ ಅವರು. ಆಮೇಲೆ ಏನೇನು ಹಾಕಿದ್ದಾರೆ? ಆಮೇಲೆ ಮೇಥಿ ಹಾಕಿದ್ದಾರೆ. ಬರ್ತಾರೆ ತಾನೆ ಆಡಿಯನ್ಸ್. ನಾನು ಹಾಕಿದ್ರೆ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ. ಬರ್ತಾರಂತ ಹೇಳ್ಬಿಡು ಸುಮ್ಮನೆ. ಬರ್ತೀರ ಬೈ ಪಾತಾಯ್. ಇದು ಹಾಕಿದ್ದಾರೆ. ಇದೇನು ಇದು? ಬೈ
मलाई चिकन ಮಲೈ ಚಿಕನ್, ಆಮೇಲೆ ಆಫ್ಘಾನಿ ಚಿಕನ್. ಆಫ್ಘಾನಿ ಚಿಕನ್, ಪಾಕಿಸ್ತಾನ್ ಚಿಕನ್ ಇದ್ದಾರೆ. ಪಾಕಿಸ್ತಾನ ರೆಡಿಮೇಡ್ ಪನ್ನೀರ್ ಬೇಸಮ್ ಎಲ್ರಿಗೂ ಬೇಸ್ ಬಂದಿದೆ ನೋಡಿ ನಮ್ಮ ಚಿಕನ್. ಇವೆಲ್ಲ ಚಿಕನ್, 120 ಇವೆಲ್ಲ ಚಿಕನ್ ಆಫ್ಘಾನಿ. ಯಾವ್ದು ಇದು ಆಫ್ಘಾನಿ ಗೈಸ್. ಈ ಚಿಕನ್ ಆಫ್ರಿಕನ್ ಇಂದು ಒಂದು ಇದು ಬರುತ್ತೆ ಗೊತ್ತಾ, ಆಫ್ರಿಕನ್ ಅಲ್ಲಿ ಒಂದು ಅವ್ರು ಮುದ್ದೆ ತರ ಮಾಡ್ತಾರೆ ಗೊತ್ತಾ, ವೈಟ್ ಆ ತರ ಅನ್ಸಲ್ಲ ನೋಡಕ್ ಇದು. ಗೈಸ್ ಬನ್ನಿ ಟೇಸ್ಟ್ ಮಾಡೋಣ ಇದು ಹೆಂಗಿದೆ ಅಂತ. मलाई चिकन इज गुड. ಆಕ್ಚುಲಿ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಗೈಸ್ ಇದನ್ನ ಟೇಸ್ಟ್ ಮಾಡ್ತಿದ್ದೀನಿ. ಇದಾದ್ರು ಆಫ್ಘಾನಿ ಚಿಕನ್, ಇದು ಮಲೈ ಚಿಕನ್. ಮಲೈ ಆಫ್ಘಾನಿ ಚಿಕನ್. ಇದು ಆಫ್ಘಾನಿ ಚಿಕನ್ ಸಕ್ಕತ್ತಾಗಿತ್ತು ಟೇಸ್ಟು. ಮಲೈ ಚಿಕನ್ ಟೇಸ್ಟ್ ಮಾಡೋಣ. ಲಾಸ್ಟ್ಗೆ ನಾನು ಆಗ್ಬಿಡ್ದೆ ಬಂದೆ. ಮಲೈ ಚಿಕನ್ ಓಕೆ ಓಕೆ, ಬಟ್ ಆಫ್ಘಾನಿ ಚಿಕನ್ ನೆಕ್ಸ್ಟ್ ಲೆವೆಲ್. ನಿಮ್ಗೇನು ಇಷ್ಟ ಆಯ್ತು ಯಾವುದು? ನಾನು ಒಂದೇ ತಿಂದಿರೋದು, ನೋಡೋಣ. ಜೀವನಿಗೆ ಯಾವ್ದು ಇಷ್ಟ ಆಯ್ತು ಇವೆರಡರಲ್ಲಿ? ಇಟ್ಟಿದ್ದಿಲ್ಲ, ಇದು ಸಕ್ಕತ್ತಾಗಿದೆ. ಬರೀ ಮೂಳೆನೇ ಸಿಗ್ತೈತಲ್ಲ. ಇದು ಯಾವ ಚಿಕನ್ನು? ಇದು ಓ ಗೀ ರೋಸ್ಟ್, ಗೀ ರೋಸ್ಟ್ ಚಿಕನ್ ಗೈಸ್. ಮಂಗಳೂರು ಗೀ ರೋಸ್ಟ್ ಚಿಕನ್. ಬನ್ನಿ ಮಂಗಳೂರವರೆಗೆ ಮಂಗಳೂರು ಚಿಕನ್ ಕೊಡ್ತಾರೆ. ಟೇಸ್ಟ್ ಮಾಡ ಬನ್ನಿ. ಸಕ್ಕತ್ತಾಗಿದೆ ಗುರು. ಹುಳಿ ತರ ಮಜಾ ಇದೆ. ಮಿಕ್ಸ್ ಮಾಡ್ಕೊಂತೀನಿ. ಇದನ್ನ ಟೇಸ್ಟ್ ಮಾಡೋಣ ಬನ್ನಿ ಈಗ. ಜೀವನಿಗೆ ಒಂದು ಟೇಸ್ಟ್ ಮಾಡ್ಸಂತ. ಚೆನ್ನಾಗಿದೆ. ಬರೀ ಮೀಟರ್ ಸಿಗ್ತದೆ ಅಲ್ಲ, ಸಕ್ಕತ್ತಾಗಿದೆ. ಜಾಸ್ತಿ ತಿನ್ಬಾರ್ದು. ಡಯಟ್ ಹಂಗೆ ಹಾಳಾಗೋಗ್ಬಿಟ್ಟಿದೆ ಇವತ್ತು. ಅದು ಅವ್ರಿಗೆ, ನಮ್ಗೆಲ್ಲ ನಾವು ತಿಂತೀವಿ ಅಪ್ಪ. ಇವ್ರಿಗೆಲ್ಲ ಹೊಟ್ಟೆ ಗಿಟ್ಟೆಲ್ಲ ಬರ್ಸ್ಕೊಬಿಟ್ಟಿದೆ, ಡಯಟ್ ಹೋಗ್ಬಿಟ್ಟೆ. ಜೀವನು ಸ್ಲಿಮ್ ಆಗಿದ್ದಾನೆ. ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡ್ಬಿಡೋಣ. ದೊಡ್ಡವ್ರೆ ಹೇಳೋ ಮತ್ತೆ ಕೇಳ್ಬೇಕಲ್ವಾ. ಸಕ್ಕತ್ತಾಗಿದೆ ಗುರು ಇದು. ಹೊರ್ತು ಆಚೆ ಗೈಸ್, ಆಚೆ ಹೋಗಿ ತಗೋಬೇಡಿ. ಇದು ಇಂಪೀರಿಯಲ್ ಪಕ್ಕದಲ್ಲಿ ಬರೋ ಸಂಧಿ ಒಂದು ಬರುತ್ತೆ, ಆ ಸಂಧಿ ಒಳಗಡೆ ಬಂದು ಯಾರಾದರೂ ತಗೊಳ್ಳಿ. ಚೆನ್ನಾಗಿದೆ, ರೇಟ್ ಕಮ್ಮಿ ಇದೆ. ಟೇಸ್ಟ್ ಮಾಡಕ್ ಬನ್ನಿ, ಚೆನ್ನಾಗಿದೆ. ಇವತ್ತೆಲ್ಲ ನನ್ನ ಕಂಟೆಂಟ್ ಎಲ್ಲ ಫುಡ್ ಒಳಗೋಗ್ಬಿಡ್ತಲ್ಲ. ಫುಡ್ ರಿವ್ಯೂ ನೋಡಿ ಹೆಂಗೆ 3 ಜನ ದಂಗ್ ಕೊಂಡು ತಿಂತಾ ಇದಾರೆ. ಜೊತೆಗೆ ನಾನೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗುರು ಈ ಜಾಗದಲ್ಲಿ. ಯಾಕಂದ್ರೆ ಜನಗಳು ಸಿಕ್ಕಾಪಟ್ಟೆ ಗಜಬಿಜಿ ಅಂತ ಕಿರ್ಚಾಡ್ತಿದ್ದಾರೆ ಜನಗಳು ಈ ಜಾಗದಲ್ಲಿ. ವಾಯ್ಸ್ ಎಷ್ಟು ಕೇಳುತ್ತಾ ಗೊತ್ತಿಲ್ಲ, ಮೈಕ್ ಹಾಕಿದ್ದೀನಿ, ಬಟ್ ಸ್ಟಿಲ್ ವಾಯ್ಸ್ ಹೆಂಗ್ ಬರ್ತಾ ಗೊತ್ತಿಲ್ಲ. ಇನ್ನು ಆ ಕಡೆ ಸೈಡಲ್ಲಿ ಏನೇನೋ ಐಟಮ್ ಇದೆ. ಇದು ನೋಡಿ ಕಂಪ್ಲೀಟ್ ಆಗಿ ಈ ಕೋಟು ಫುಲ್ಲು ನಾನ್ ವೆಜ್. ಇದಕ್ಕೆ ಎಷ್ಟಾಯ್ತು ಗೊತ್ತಾ? 15 ಅಲ್ಲ, ಎಲ್ಲ 120ನಾ? 480 ರೂಪಾಯಿ ಗೈಸ್. ಒಂದು 120 4 ವೆರೈಟಿ ಇತ್ತು. 4 ಸೇರಿ 48 48K ಅಂದ್ರೆ ಜಾಸ್ತಿ ಆಗ್ಬಿಡುತ್ತೆ. 480 ರೂಪೀಸ್. ಅವ್ನು ಬಿಲ್ ಇಸ್ಕೊಳ್ತಲ್ಲ, ಬಾಯ್ ಬ್ರೋ ಹಂಗೆ ಹೋಗೋಣ ಬನ್ನಿ. ದೇವ್ರಿಗೊಂದು ಕನ್ಸಿಸ್ಬಿಡುತ್ತೆ ಮಾಂಸ ವೇಸ್ಟ್ ಮಾಡಿದ್ರೆ. ಇದು ಹೆಂಗೆ ಇದು ನನಗೆ ಕಪ್ಪೆ ಅನ್ಕೊಂಡೆ ಬ್ರೋ ಇದನ್ನ. ಇದು ಕೊಯ್ರ್ ಬಿರಿಯಾನಿ ಅಂತಾರಲ್ಲ. ಕಾಡಿನ ಬರುತ್ತಲ್ಲ ಅದು. ಕಾಡೆ ಆಕ್ಚುಲಿ ತಮಿಳ್ ಹೆಸರಲ್ಲಿ ಅದು ಕಾಡೆ ಅಂತಾರೆ. ಕಾಡೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಕೊಯ್ಲ್ ಅಂತ ಅದು ಇಂಗ್ಲೀಷ್ ಹೆಸರು. ಟೋಟಲ್ 590 ಆಯ್ತು ಫಿಶ್ ಸೇರಿ. ಎಂಪೈರ್ ರೆಸ್ಟೋರೆಂಟ್ ಅಲ್ಲಿ. ಇದು ಏನ್ ಹೇಳಿ, ಇದೆಯಲ್ಲ ಒಂಟೆ ಮಾಂಸ. ಇದು ಯಾವ್ದೋ ಎತ್ಕೊಂಡ್ರಿ ಇವರು, ಒಂಟೆ ಎತ್ಕೊಂಡ್ ಬಂದಿದ್ದಾರೆ ಇವರು. ನಾನ್ ತಿನ್ನಲ್ಲಪ್ಪ, ಜೀವನ್ ತಿಂದು ಟೇಸ್ಟ್ ಮಾಡಿ ಹೇಳ್ತಾನೆ ಹೆಂಗಿದೆ ಅಂತ. ವಿನೋದ್ ಅವರ ಟೇಸ್ಟ್ ಮಾಡ್ತಿದ್ರೆ ಒಂಟೆ ಕುರಿ ತರ ಇದೆಯಾ? ಇದು ಕುರಿ ತರ ಇರಲ್ಲ, ಸ್ವಲ್ಪ ಹಾರ್ಡ್ ಮೀಟು. ಫ್ಲೇವರ್ ಸ್ವಲ್ಪ ಘಾಟ ಬರುತ್ತೆ, ಮೀಟ್ ಮೇಲೆ ಘಾಟ ಇರುತ್ತೆ, ಬಟ್ ಚೆನ್ನಾಗಿದೆ. ಜೀವನಿಗೆ ಹೆಂಗ ಅನಿಸ್ತದೆ? ಜೀವನಿಗೆ ಸೇಮ್ ಡಿಫ್ರೆಂಟ್ ಇದೆ. ಬೇಡ ಅನ್ಸದೆ ಬಿಡಿ ಗೈಸ್, ನಾನು ಟೇಸ್ಟ್ ಮಾಡಲ್ಲ. ಟೇಸ್ಟ್ ಮಾಡ್ರಿ, ಒಂಥರ ಅನ್ಸ್ತದೆ. ಬೇಡ 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 ಬ್ರೋ. ಒಂದೇ ಅನ್ಸುತ್ತೆ. ಅವ್ರದ್ದು ಮುಖ ನೋಡಿ ಫುಲ್ ಬೆವತಾಗ್ಬಿಟ್ಟಿದ್ದಾರೆ, ಅಷ್ಟು ಹೀಟ್ ಈ ಜಾಗದಲ್ಲಿ. ವಿನೋದ್ ಅಂತೂ ಸಿಕ್ಕಾಬಿಡೆ ಬೆವತಾಗ್ಬಿಟ್ಟಿದ್ದಾನೆ ಗೈಸ್. ಇವ್ರು ಇವ್ ಅಣ್ಣ ಬೆವತಿಲ್ಲ, ಇವನಂತೂ ಸಿಕ್ಕಾಬಿಡೆ ಬೆವತಾಗ್ಬಿಟ್ಟಿದ್ದಾನೆ. ನಾನು ಬೆವತಿದ್ದೀನಿ, ಒರ್ಸ್ಕೊಂಡು ಓಡಾಕ್ತಿದ್ದೀನಿ. ಬೆವರ್ತಾ ತಿನ್ಬೇಕು, ಕೆಲಸನ ಹಂಗೆ ಮಾಡ್ಬೇಕು, ತಿನ್ನೋದು ಹಂಗೆ ತಿನ್ಬೇಕು. ಬೆವರ್ತಾ ತಿಂದ್ರೆ ಕಂಫರ್ಟಬಲ್ ಇರಲ್ಲ. ಅದು ನಮ್ಗೆ ಗೊತ್ತಿಲ್ಲಪ್ಪ. ನಮ್ ಕಡೆ ತಮಿಳ್ನಾಡಲ್ಲಿ ಏನಂದ್ರೆ ಬಿಸಿ ಊಟ ತಿನ್ಬೇಕಾದ್ರೆ ಬೆವರ್ಕೊಂಡು ಆ ಎಲೆ ಮುಂದೆ ಕುತ್ಕೊಂಡು ತಿನ್ನೋ ಮಜಾನೇ ಬೇರೆ ಇರುತ್ತೆ. ಅದರಿಂದ ನಾವ್ ಹೇಳ್ತಾ ಇದ್ದೇವೆ ಅಷ್ಟೇ. ಬಿಸಿಲಿಂದಾನೇ ಬೆವತಾಗ್ತೀರಿ. ಬಟ್ ಇಲ್ಲೆಲ್ಲ ಇದೆಲ್ಲ ಬೆಂಕಿ ಎಲ್ಲ ಹಾಕಿದ್ರಲ್ಲ, ಸಿಕ್ಕಾಬಿಟ್ಟೆ ಸ್ವೆಟ್ ಇದೆ ಗುರು. ನೋಡಿ ಎಲ್ರು ಅವ್ರು ಟೇಸ್ಟ್ ಮಾಡ್ತಾ ಇದ್ದಾರೆ ಫುಡ್ನೆಲ್ಲ. ನನಗೆ ಏನ್ ಗೊತ್ತಾ ಗೈಸ್, ನಾನು ಎಲ್ಲ ತರನು ವೆರೈಟಿ ಚಿಕನ್ ಅಲ್ಲಿ ಟೇಸ್ಟ್ ಮಾಡ್ಬೇಕು, ಮಟನ್ ಅಲ್ಲಿ ಟೇಸ್ಟ್ ಮಾಡ್ಬೇಕು,
ಅಟ್ ದ ಸೇಮ್ ಟೈಮ್ ಏಡಿ ಗಿಡಿ ಸೀ ಫುಡ್ ಇದ್ರೆ ಟೇಸ್ಟ್ ಮಾಡ್ತೀನಿ, ಅದು ಬಿಟ್ಟರೆ ಬೇರೆ ಯಾವುದು ಟೇಸ್ಟ್ ಮಾಡೋಕೆ ಹೋಗಲ್ಲ, ಸೆಟ್ ಆಗಲ್ಲ ನಮಗೆ, ಚೆನ್ನಾಗಾಗಲ್ಲ. ಇಲ್ಲಿ ನೋಡಿ ಏಡಿ ಇದೆ, ಏಡಿ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡೋಣ. ಏಡಿ ಯಾವತ್ತೂ ತಿಂದಿಲ್ಲ, ಒಂದ್ಸರಿ ಫ್ರೆಂಡ್ ಮನೇಲಿ ತಿಂದಿದೆ, ಸಣ್ಣ ಏಡಿ ಅಸಹ್ಯ ಅನ್ಸ್ಬಿಟ್ಟಿತ್ತು. ದೊಡ್ಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಮೀಟ್ ಇರುತ್ತಲ್ಲ ಅದರಲ್ಲಿ. ಇದು ಬೀಫ್ ಶಾಹಿ ಪಾಲ್, ಇದು ಬೀಫ್ ಶಾಹಿ ಪಾಲು, ಬೀಫ್ ಬ್ಲ್ಯಾಕ್ ಪೆಪ್ಪರು, ಬೀಫ್ ತವಾ ಪಾಲು. ಎಷ್ಟಿದು? ಕ್ಯಾಮೆಲ್ ಏನಣ್ಣ 250. ಇದು ಮತ್ತೆ ಇದು ತಗೊಂಡಿದೀವಿ, ಇವೆರಡಕ್ಕೆ ಎಷ್ಟು ಗೊತ್ತಾ? ಒಂದೊಂದಕ್ಕೆ 100 rupees. ಇದು 100, ಇದು 100. ನಮ್ಮ ಮನೆ ಮಾರ್ಕೋಬೇಕಾಗುತ್ತೆ. ಯಾವ್ದಾರು ಹುಡುಗಿ ಜೊತೆ ಬಂದ್ವಿ ಅಂದ್ರೆ ಊಟ ಇಟ್ಕೊಂಡು ಬಿಡ್ತಾರೆ. ಪ್ರಾನ್ಸ್ ಆರ್ಡರ್ ಮಾಡಿದೀವಿ, 100 rupees ಹೇಳಿದ್ನಲ್ಲ ಅವಾಗಲೇ, ಅದು ಪ್ರಾನ್ಸ್. ಜ್ಯೂಸ್ ಜ್ಯೂಸ್ 100 rupees. ಜ್ಯೂಸ್ ಎಷ್ಟಿದು? ಇದು 60ನಾ? ಇದು 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 60. ಬನ್ನಿ ಗೈಸ್, ಪ್ರಾನ್ಸ್ ಫ್ರೈ. ಏನು ಎಣ್ಣೆ ಹಂಗೆ ಬಾಯಿಂದಾನೆ ಹಂಗೆ ಎತ್ಕೊಂಡು ತಿನ್ಬೇಕು, ಚಂದ. ಪ್ರಾನ್ಸ್ ಟೇಸ್ಟ್ ಮಾಡೋಣ ಬನ್ನಿ. ಅದು ಪ್ರಾನ್ಸ್, ಇದು ಪ್ರಾನ್ಸ್. ನೈಸ್. ಇದು ನಂದು. ಚೆನ್ನಾಗಿದೆ. ಹಂಗೆ ಆಸೆ ಬರುತ್ತೆ, ಯಾವಕ್ಕಂತ ಬಾಯಿ ಕಚ್ಬಿಡ ಯಾವ್ದೋ ಹುಡುಗಿ ನೋಡ್ತಾನೆ ಹಂಗೈತಾನೆ ಜೀವ. ಪ್ರಾನ್ಸ್ ಚೆನ್ನಾಗಿದೆ ಗೈಸ್. ಪ್ರಾನ್ಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಪ್ರಾನ್ಸ್ ತಿಂದಿಲ್ಲ ನಾನು ಚಿಕನ್ನು ಮಟನ್ನು ಮತ್ತೆ ಫಿಶ್ ಅಷ್ಟು ಬಿಟ್ರೆ ಇನ್ನೇನು ತಿಂದೇ ಇಲ್ಲ ನಾನು. ನೋಡಿ, ಅವ್ರ ಊರಿಗೆ ಹೋದ್ರೆ ಬೇರೆ ಸೀ ಫುಡ್ಸ್ ಮಾತ್ರ ಹೆಂಗಿರುತ್ತೆ ಗೊತ್ತಾ? ಮಂಗಳೂರು ಇವರು, ಅವರು ತಮಿಳ್ನಾಡು, ಚೆನ್ನೈ ಹಾರ್ಬರ್, ಸೌತ್ ಇಂಡಿಯಾಸ್ ಫಿಶ್ ಹಾರ್ಬರ್, ದೊಡ್ಡ ಹಾರ್ಬರ್ ಅವರೇ ಇರೋದು. ಹೌದವ್ರ? ಕಾಸಿಮೇಡ್ ಮೀನವನ್. ಹಿಂಗೆ ಹೇಳ್ಕೊಂತೀನಿ, ತಡಿ ಬ್ರೋ ತಡಿ. ಇದು ಚೆನ್ನಾಗಿದೆ, ವಿಡಿಯೋ ಮಾಡಕ್ಕಾಗ ಬಾಕಿ ಹೋಗ್ಬಿಡುತ್ತೆ, ಹಾಗೆಲ್ಲ ತಿನ್ನಕ್ಕಾಗಲ್ಲ. ಇದಷ್ಟು ಚೆನ್ನಾಗಿಲ್ಲ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಓಕೆ. ಇದೊಂಥರ ಕ್ರಿಸ್ಪಿ ಐತಿ. ತಿಂದ್ಬಿಟ್ಟು ತಿಂದ್ರೆ ಅದು ಮಜಾ ಬರೋದು. ಇದು ಒಂಥರ ಬೇರೆ ಮಸಾಲೆ. ಟೇಸ್ಟ್ ಹಂಗೆ ತಿನ್ನು, ಹಂಗೆ ವಿಡಿಯೋ ಜೊತೆ ಚೆನ್ನಾಗಿದೆ. ಬಿಸಿ ಆಗ ಇಲ್ಲ ಇಲ್ಲ ಬಿಸಿ ಇಲ್ಲ. ಚೆನ್ನಾಗಿತ್ತಾ? ನಿಜ ಚೆನ್ನಾಗಿರುತ್ತೆ. ಹಂಗೆ ಇರೋದು ತಿಂದಿಲ್ಲ ಇದುವರೆಗೂ. ಎಷ್ಟು ಎಲ್ಲಿ ಗೊತ್ತಾ ಇದು? ಪ್ರಾನ್ಸ್ ತಿಂದಿಲ್ಲ ಕರೆಕ್ಟಾಗಿ ನಾನು, ಯಾವತ್ತೂ ತಿಂದೇ ಇಲ್ಲ. ಟೇಸ್ಟ್ ಮಾಡು, ಹೇಳು. ಚೇಸ್ ಎಕಡೆ ಹಿಡಿಲಿ, ಹಿಂಗೆ ಹಿಂಗೆ ಹಿಡಿಬೇಕಷ್ಟೇ ಇಬ್ರಿಗೆ. ಇಬ್ರು ಟೇಸ್ಟ್ ಮಾಡ್ತಿದ್ದಾರೆ. ಮಟನ್ ಗೈಸ್ ಇದು. ಗೈಸ್, ಜೀವನದಲ್ಲಿ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ತಿನ್ಕೊಬಿಡ್ಬೇಕು ಹೇಳಿ. ನಾಳೆ ಬದುಕ್ತೀವ ಇಲ್ಲೋ ಗೊತ್ತಿಲ್ಲ. ಮಲ್ಕೊಂಡು ನಾಳೆ ಬೆಳಿಗ್ಗೆ ಎದಷ್ಟೊತ್ತಿಗೆ ಉಳಿತೀವ ಇಲ್ಲೋ ಗೊತ್ತಿಲ್ಲ. ಮಧ್ಯರಾತ್ರಿ ಗೊಟ್ಟಕ್ಕಂದ್ರು ಅನ್ಬೋದು. ಆ ರೀತಿಯಿಂದ ನಮ್ಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ತಿನ್ಬೇಕು. ನಮ್ಮ ಮನ್ಸೊಪ್ಪೋದನ್ನೇ ಮಾಡ್ಬೇಕು, ನಮ್ಮ ಮನ್ಸೊಪ್ಪಿಲ್ಲ ಅಂದ್ರೆ ಮಾಡಕ್ ಹೋಗ್ಬಾರ್ದು ವಿಚಾರಗಳನ್ನ. ಸೊ ಹಂಗಾಗಿ ನಾನು ಎಲ್ವಿ ತಿಂತ ಇದ್ದೀನಿ. ಬಟ್ ಚಿಕನು, ಮಟನ್ನು, ಫಿಶು ಇಷ್ಟೆಲ್ಲ ಟ್ರೈ ಮಾಡ್ತಿರೋದು ನಾನು, ಬೇರೆ ಯಾವುದು ಟ್ರೈ ಮಾಡ್ತಿಲ್ಲ. ಮತ್ತೆ ಸೀ ಫುಡ್ಗಳು ಟ್ರೈ ಮಾಡ್ತಿದ್ದೀನಿ. ಪ್ರಾನ್ಸ್ ಟ್ರೈ ಮಾಡಿದೆ. ಪ್ರಾನ್ಸ್ ಒಂದು ಚೆನ್ನಾಗಿತ್ತು, ಒಂದು ಚೆನ್ನಾಗಿ ಅನ್ಸಿಲ್ಲ ನನಗೆ. ಅಲ್ಲಿಮ್ ಅಂದ್ರೆ ಅದು ಅಲಿಮ್ ಅಂದ್ರೆ ವ್ಯೂವರ್ಸ್ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಿಲ್ಲ. ಅದು ಮಟನ್ ಅಲ್ಲಿ ಮಾಡ್ತಾರೆ, ಚಿಕನ್ ಅಲ್ಲಿ ಮಾಡ್ತಾರೆ. ಇದು ಬಂದು ರಂಜಾನ್ ಸ್ಪೆಷಲ್ ಆಗಿ ಮಾಡ್ತಾರೆ. ಅಲ್ಲಿಮ್ ಅಂದ್ರೆ ಕುರಿನ ಯಾವುದು? ಇದು ಚಿಕನ್, ಇದು ಮಟನ್. ಕುರಿನಾ? ಕುರಿ ಏನ್ ಬೇಕಾದ್ರೂ ಟ್ರೈ, ಕುರಿ ಆದ್ರೆ ಏನ್ ಬೇಕಾದ್ರೂ ಟ್ರೈ ಮಾಡೋಣ ಬ್ರೋ. ಇವರೇ ಪ್ರಿಪೇರ್ ಮಾಡ್ತಾರೆ, ಮಾಸ್ಟರ್ ಬರ್ಬೇಕಂತ ವಿಡಿಯೋ ಅಲ್ಲಿ. ವಿನೋದ್, ಐ ಆಮ್ ನಾಟ್ ಕ್ಯಾಚಿಂಗ್ ಯುವರ್ ಫೇಸ್, ಐ ವಿಲ್ ಬರ್ ಇಟ್ ಆನ್ ಯುವರ್ ಫೇಸ್. ಹಲೀಮ್, ಮಟನ್ ಹಲೀಮ್. ಮುಸ್ಲಿಮ್ಸ್ ಇನ್ ಫೇವರೇಟ್ ಅಲ್ಲ ಇದು? ಅಲೀಮ್. ಸಲೀಂ ಕಾರೆ ಅಲೀಮ್. ಜೀವನ್ ಅಲೀಮ್ನ ಟ್ರೈ ಮಾಡ್ತಿದ್ದಾನೆ ಫಸ್ಟ್ ಟೈಮ್. ಸಪ್ಪೆ ಚೆನ್ನಾಗಿದೆ, ಒಂಥರ ತುಪ್ಪ ಎಲ್ಲ ಹಾಕಿ ಏನೋ ಒಂಥರ ಮಾಡ್ದಂಗಿದೆ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಹಂಗೆ ಸಪ್ಪೆನೇ ಅನ್ಸುತ್ತೆ. ಹಂಗೆ ಪ್ಲೀಸ್ ತಿನ್ಸು, ಬಿಸಿ ಇಲ್ಲ ತಾನೆ? ಮಟನ್ ಇದೇನೋ ಈ ಥರ ಇದೆ ಡಿಫ್ರೆಂಟ್ ಆಗಿ ಅಲ್ಲ. ಅವ್ರು ಆಲ್ರೆಡಿ ತಿಂದಿದ್ದಾರೆ, ಸೀನಿಯರ್ ಇದ್ದಾರೆ. ಇದು ಯಾಕೆ ವೆಜಿಟೇಬಲ್ಸ್ ತರ ಫೀಲ್ ಆಗ್ತಾ ಇದೆ ನನಗೆ. ಇದೇ ರೀತಿ ಹೇಳು, ಯಾವ ತರ ಅಂದ್ರೆ ಮಾರ್ನಿಂಗ್ ಅದು ಏನ್ ಹೇಳ್ತಾರೆ ಅದಕ್ಕೆ? ಓಟ್ಸ್ ತರ ಇದೆ ಫೀಲ್, ನಂಗೆ ಹಂಗೆ ಇದೆ. ನಿಮ್ಮಿಬ್ರು ಓಟ್ಸ್ ತರ ಫೀಲ್ ಆಯ್ತಾ? ನನಗೆ ಇದ್ರ ತರ ಫೀಲ್ ಆಯ್ತಲ್ಲ. ನೋಡಿ ಗರ್ಲ್ಸ್, ಬ್ಯೂಟಿಫುಲ್ ಗರ್ಲ್ಸ್. ನನಗೆ ಆಡ್ಕೊಂಡು ಹೋಗಿದ್ರೆ ಚೆನ್ನಾಗಿ. ಅವಾಗ್ಲೇ ನಾನು MG ರೋಡಲ್ಲಿ ಬರ್ಬೇಕಾರೆ ಒಂದು 3 ಜನ ಹುಡುಗಿರು ಬಂದ್ರು. ಮೊಖನೇ ಕಾಣ್ತಿಲ್ಲ, ಬಾಡಿನೇ ಕಾಣ್ತಿಲ್ಲ, ಎಲ್ಲ ಫುಲ್ ಹೋಳಿ ಬಾಡಿ. ನಾನು ಹೇಳಿರ್ತೀನಿ ಸ್ವಲ್ಪ ಕಳಿಸ್ತಾರೆ. ನನಗಿದು ದಾಲ್ ಕಿಚಡಿ ತರ ಫೀಲ್ ಆಗ್ತದೆ ತಿನ್ನಕ್ಕೆ. ಈಗ ಇದನ್ನ ವಿನೋದ್ ಟ್ರೈ ಮಾಡಿದಾರಲ್ಲ, ವಿನೋದ್ ಎಷ್ಟು ಕೊಡ್ತೀರಾ ಔಟ್ ಆಫ್ 5? ನೀನ್ ಎಷ್ಟು ಕೊಡ್ತೀಯ? ನಾನು 3. ಅಣ್ಣ ನೀವು? 4. Because he is a senior for this. Senior, he already know. He know everything. I don't know. Actually, I am not interested. ನಾನು ಅಷ್ಟೇ ಗೈಸ್, ಇದಕ್ಕೆ ಹೆಚ್ಚು ಕಮ್ಮಿ
ಒಂದು 2.5 ಕೊಡ್ಬೋದು, 2.5. ಬಿರಿಯಾನಿ ನನಗಿದು ದಾಲ್ ಕಿಚಡಿ ಥರನೇ ಫೀಲ್ ಆಗ್ತದೆ ಕಣೋ. ಇವತ್ತಿನ ನಾನ್ ವೆಜ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ಳಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಡೆಸರ್ಟ್ ಟ್ರೈ ಮಾಡ್ತಿದ್ವಿ. ಡೆಸರ್ಟಿಂದ ನಾಳೆ ವಿಡಿಯೋ ಹಾಕ್ತೀನಿ. ಅಟ್ ಎ ಟೈಮ್ ಎರಡೂ ಮಾಡಬಾರ್ದು, ಚೆನ್ನಾಗಿರಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿರಿಯಾನಿ ಟ್ರೈ ಮಾಡ್ತೀರಾ? ಬಿರಿಯಾನಿ ಮಾಡ್ಬಿಟ್ಟು ಡೆಸರ್ಟ್ ಹೋಗೋಣ ಅಂತ. ಯಾಕಂದ್ರೆ ಲಾಸ್ಟಲ್ಲಿ ಡೆಸರ್ಟ್ ತಿಂದರೆ ಬಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾಳೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.